ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಇದನ್ನು ನೀವು ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು ಅಥವಾ ಡಿನ್ನರಿಗಾದರೂ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿ ಆಗಿರ್ತದೆ. ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಇದಕ್ಕೆ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ತರಕಾರಿಗಳನ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೇನೆ ನಾನು. ಮೊದಲು ಈ ತರಕಾರಿಗಳನ್ನು ನಾವು ಮಿಕ್ಸಿಗೆ ಹಾಕಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಕ್ಯಾರೆಟ್ ಇಷ್ಟನ್ನು ಹಾಕ್ಕೊಂಡಿದ್ದೇನೆ. ಇದು ಎಲ್ಲ ನಾನು ಈ ಒಂದು ಬ್ರೇಕ್ಫಾಸ್ಟಿಗೆ ಅಂತೇಳಿ ಪ್ರಿಪರೇಷನ್ ಮಾಡಿ ಹೆಚ್ಚಿಟ್ಟದಲ್ಲ, ಕೆಲವು ಬೇರೆದಕ್ಕೆ ಕೂಡ ಬೇಕಾಗುತ್ತೆ, ಹಾಗೆ ಇಟ್ಟದಷ್ಟೇ. ಈಗ ಇಲ್ಲಿ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಹಸಿಮೆಣಸೆಲ್ಲ ಈಗ ಹಾಕ್ಕೊಳ್ಳಿಕ್ಕಿಲ್ಲ, ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ನೋಡಿ, ಇಷ್ಟು ಸಾಕು. ಈರುಳ್ಳಿ, ಟೊಮೆಟೊ, ಆಮೇಲೆ ನೀವು ಬೇಕಾದರೆ ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಅರ್ಧ ಕ್ಯಾಪ್ಸಿಕಮ್ ತಗೊಂಡೆ. ಇಷ್ಟನ್ನು ನೀವು ನುಣ್ಣಗೆ ಪೇಸ್ಟ್ ಮಾಡೋದಲ್ಲ, ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅಥವಾ ನೀವು ಚಾಪರ್ ಇದ್ದರೆ ಚಾಪರಲ್ಲಿ ಕೂಡ ಹಾಕ್ಕೊಳ್ಬೋದು. ನಾನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ತರಿಯೂ ಉಂಟಿದೆ. ಈಗ ನೀರುಳ್ಳಿ ಎಲ್ಲವೂ ಕೂಡ ಈ ಥರ ಗ್ರೈಂಡ್ ಆಗಿದೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಬೇಸನ್ ಅಂದರೆ ಕಡಲೆ ಹುಡಿಯನ್ನು ತಗೊಳ್ತಾ ಇದ್ದೇನೆ. ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಇವತ್ತಿದ್ದು. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾವು ಮೊದಲು ಹಾಕ್ಕೊಳ್ಳುವ. ಉಪ್ಪು ನೋಡಿ, ಇಷ್ಟು ಹಾಕ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ. ಅದಾದ ನಂತರ ಇದು ಧನಿಯಾ ಪುಡಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು 1/4 ಚಮಚದಷ್ಟು, ಇದು ದೊಡ್ಡ ಚಮಚ, 1/4 ಚಮಚದಷ್ಟು ಜೀರಿಗೆ, ಹಳದಿ ಪೌಡರ್ ನೋಡಿ. ಮತ್ತು ಅದಕ್ಕೆ ಸ್ವಲ್ಪ ಅಜ್ವೈನವನ್ನು ಹಾಕ್ಕೊಳ್ತೇನೆ. ಅಜ್ವೈನವನ್ನು ಹಾಕುವಾಗ ಸೀದಾ ಹೀಗೆ ಹಾಕಬಾರ್ದು, ಯಾವಾಗಲೂ ಅದನ್ನು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಹಾಕಿದರೆ ಅದರ ಪರಿಮಳ ತುಂಬ ಚೆನ್ನಾಗಿರ್ತದೆ. ಅಜ್ವೈನ ಒಂದು 1/4 ಚಮಚದಷ್ಟು ಹಾಕಿದೆ. ಆಮೇಲೆ ಮೆಣಸಿನ ಹುಡಿ ಇಷ್ಟನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜೀರಿಗೆ, ಇವಿಷ್ಟನ್ನು ಹಾಕ್ಕೊಂಡೆ. ಇವಿಷ್ಟನ್ನು ಹಾಕಿದರೆ ಇದು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ಜೀರಿಗೆ, ಅಜ್ವೈನ ಎಲ್ಲ ನಮ್ಮ ವೆಯ್ಟ್ ಲಾಸಲ್ಲಿ ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ತದೆ. ನಮ್ಮ ಡೈಜೆಷನ್ ಎಲ್ಲ ಕರೆಕ್ಟ್ ಆಗ್ತದೆ, ಕಾನ್ಸ್ಟಿಪೇಷನ್ ಅಂಥದ್ದೆಲ್ಲವೂ ಕೂಡ ಕರೆಕ್ಟ್ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ತರಕಾರಿ ಇತ್ತು, ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ನಾವು ಮಾಡಿಕೊಂಡ್ರೆ ರುಚಿಯಾಗಿ ಬರ್ತದೆ. ಅದಕ್ಕೋಸ್ಕರ ಏನು ಪೇಸ್ಟ್ ಮಾಡ್ಕೊಂಡಿದ್ದೇವೆ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಪೇಸ್ಟ್ ಜೊತೆಗೆ. ಮತ್ತು ನೀರೆಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳುವ. ನಾನು ಮಿಕ್ಸಿ ಜಾರ್ ವಾಶ್ ಮಾಡಿದಂತಹ ಇದು ನೀರಿತ್ತು, ಅದನ್ನು ಈಗ ಇದಕ್ಕೆ ಹಾಕ್ಕೊಂಡೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತರಕಾರಿ ಎಲ್ಲ ಹಾಕಿ ಆಯ್ತು ನೋಡಿ. ಈಗ ಇದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪೆಲ್ಲ ಕರಗಿ ಸೆಟ್ ಆಗಬೇಕು. ಅಜ್ವೈನ, ಮೆಣಸಿನ ಹುಡಿ, ಹಳದಿ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ನೀರನ್ನು ಎಲ್ಲವನ್ನು ಹಾಕ್ಕೊಳ್ಬೋದು. ಆಮೇಲೆ ನೀರು ಬೇಕು ಅಂತ ಹೇಳಿದರೆ ನೋಡಿಕೊಂಡು ಹಾಕಿ ಕನ್ಸಿಸ್ಟೆನ್ಸಿ ಮಾಡಿದರೆ ಆಯಿತು. ಅದು ಕೆಲವೆಲ್ಲ ಕಡಲೆ ಹಿಟ್ಟಿನ ಮೇಲೆ ಡಿಪೆಂಡ್ ಆಗಿದೆ, ನೀರು ಹೆಚ್ಚು ಕಡಿಮೆ ಎಲ್ಲ. ಕೆಲವು ಕಡಲೆ ಹಿಟ್ಟಿಗೆ ಕಡಿಮೆ ತಗೊಳ್ತದೆ, ಕಡಲೆ ಹಿಟ್ಟಿನ ಮೇಲೆ ಕೂಡ ಡಿಪೆಂಡ್ ಆಗಿದೆ ನೀರು. ಈಗ ನೋಡಿ, ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು. ನೀರೊಂದು ಸ್ವಲ್ಪ ಬೇಕಾಗ್ಬೋದು ಇದಕ್ಕೆ. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನೋಡ್ಕೊಂಡು ಹಾಕಿ, ಒಮ್ಮೆಲೆ ಹಾಕಿ ತೆಳ್ಳಗೆ ಮಾಡಬೇಡಿ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಳ್ಳೋದು. ಜಾಸ್ತಿ ಆದರೆ ಮತ್ತೇನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗ ನಮ್ಮ ಬ್ಯಾಟರ್ ರೆಡಿ ಆಯಿತು. ಈಗ ದೋಸೆನ ಮಾಡಿಕೊಳ್ಳುವ.
ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಇದು. ಫೈಬರ್ ಇದೆ, ಪ್ರೋಟೀನ್ ಇದೆ, ಹಾಗೆ ಹೆಲ್ದಿ, ತುಂಬಾ ಹೆಲ್ದಿ ಆದಂತಹ ದೋಸೆ. ಇದನ್ನು ಈಗ ಕಾವಲಿ ಇಟ್ಟು ಮಾಡ್ಕೊಳ್ಳುವ. ಈಗ ನೋಡಿ ಕಾವಲಿ ಕಾದಿದೆ. ವೆಲ್ ಸೀಸನ್ ಮಾಡಿದಂತಹ ನೀವು ಕಬ್ಬಿಣದ ಕಾವಲಿಯಲ್ಲಿ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದರೆ ಇದು ತರಕಾರಿ ಮತ್ತು ಕಡಲೆ ಹುಡಿ ಎಲ್ಲ ಹಾಕಿದ ಕಾರಣ ನಿಮಗೆ ಎಬ್ಬಿಸಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಇದು ನಾನು ಕಬ್ಬಿಣದ ಕಾವಲಿ ಸೀಸನ್ ಆಗಿದೆ, ಚೆನ್ನಾಗಿ ಹೇಳ್ತದೆ, ಪ್ರಾಬ್ಲಮ್ ಕೊಡ್ತದೆ ಅಂತಾದರೆ ನೀವು ನಿಮ್ಮ ಏನು ಕಬ್ಬಿಣದ ಕಾವಲಿ ಇದೆ ಅದನ್ನು ವೆಲ್ ಸೀಸನ್ ಮಾಡಬೇಕು. ಸೀಸನಿಂಗ್ ಮಾಡಿದರೆ ಹೇಳ್ತದೆ ಕಬ್ಬಿಣದ ಕಾವಲಿಯಲ್ಲಿ. ಸೀಸನಿಂಗ್ ಸರಿ ಮಾಡಲಿಲ್ಲ ಅಂತ ಹೇಳಿದರೆ ಈ ಕಡಲೆ ಹುಡಿ ಅಂಟಿಕೊಳ್ಬೋದು ಕಾವಲಿಗೆ, ಅದಕ್ಕೋಸ್ಕರ. ಇಲ್ಲಾದರೆ ನಾನ್ ಸ್ಟಿಕ್ ಕಾವಲಿ ಇತ್ತು ಅಂದರೆ ಅದರಲ್ಲಿ ಮಾಡ್ಕೊಳ್ಬೋದು. ಬಟ್ ನಾನ್ ಸ್ಟಿಕ್ಕಿಗಿಂತ ಈ ಕಬ್ಬಿಣದ ಕಾವಲಿ ತುಂಬಾ ಒಳ್ಳೆಯದು. ಇದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಹಚ್ಚಿ ಎಲ್ಲ ಕಾವಲಿಯನ್ನು ಚೆನ್ನಾಗಿ ಸೀಸನಿಂಗ್ ಮಾಡಿಕೊಳ್ಬೇಕು. ಹಾಗೆ ಮಾಡಿದರೆ ಮಾತ್ರ ಇದು ಚೆನ್ನಾಗಿ ಬರ್ತದೆ. ಸ್ವಲ್ಪ ಎಣ್ಣೆ ಹಾಕಿ, ನಾನಿಲ್ಲಿ ಸೀಸನಿಂಗ್ ಮಾಡುವಾಗ ಎಲ್ಲ ಇದಕ್ಕೆ ಶೇಂಗದ ಎಣ್ಣೆಯನ್ನೇ ಬಳಸೋದು ಕಾವಲಿಗೆ. ನಾನು ಮೊದಲು ತುಂಬ ಕಷ್ಟ ಆಗ್ತಿತ್ತು ನನಗೆ ಕಾವಲಿ ಇಡಲಿಕ್ಕೆ ಎಲ್ಲ. ಅಂದರೆ ತುಪ್ಪ ಹಾಕಿ ತೆಂಗಿನೆಣ್ಣೆ ಹಾಕುವಾಗೆಲ್ಲ ಇದು ಹೇಳ್ತಿರಲಿಲ್ಲ, ದೋಸೆ ಅಂಟಿಕೊಳ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಉದ್ದಿನ ದೋಸೆ ಮಾತ್ರ ಬರೋದು, ಬೇರೆ ಯಾವ ದೋಸೆ ಕೂಡ ಹೇಳ್ತಾ ಇರಲಿಲ್ಲ. ನಾನ್ ಸ್ಟಿಕ್ಕಲ್ಲೇ ಮಾಡ್ತಿದ್ದೆ. ಬಟ್ ಈಗ ಇದನ್ನು ಸೀಸನಿಂಗ್ ಮಾಡಿ ಮತ್ತು ಈ ಶೇಂಗದ ಎಣ್ಣೆ ಯೂಸ್ ಮಾಡಿದ ಮೇಲೆ ನನಗೆ ಇನ್ನೊಂದು ದಪ್ಪ ಕಬ್ಬಿಣದ ಕಾವಲಿ ಉಂಟು, ಅದು ಕೂಡ ಚೆಂದ ಹೇಳ್ತದೆ, ದೋಸೆದೇನು ಪ್ರಾಬ್ಲಮ್ ಇಲ್ಲ. ಇದನ್ನು ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ ಇದನ್ನು ಜಾಗ್ರತೆಯಿಂದ ಎಬ್ಬಿಸಬೇಕು. ಅಂದರೆ ಕಾವಲಿಗೆಯಲ್ಲಿ ಏನಾಗುತ್ತೆ ಅಂತೇಳಿ ಸೈಡಿಗೆಲ್ಲ ಬೆಂಕಿ ಕರೆಕ್ಟಾಗಿ ಬರೋದಿಲ್ಲ, ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಎಬ್ಬಿಸಬೇಕು. ನೋಡಿ ಎಷ್ಟು ಚಂದ ಬಂದಿದೆ ದೋಸೆ. ಇದೇ ರೀತಿ ಮಾಡಿಕೊಳ್ಳಿ, ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಹೈ ಪ್ರೋಟೀನ್ ಇರ್ತದೆ, ಫೈಬರ್ ಇರ್ತದೆ, ತರಕಾರಿಗಳೆಲ್ಲ ಹಾಕಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಈ ರೀತಿ ಒಂದು ಡಯಟನ್ನು ಮಾಡಿ ನೋಡಿ, ನಿಮ್ಮ ಒಂದು ಡಯಟಲ್ಲಿ ಅದು ಒಳ್ಳೆ ರಿಸಲ್ಟ್ ಬರ್ತದೆ. ಈ ಥರ 2 ದೋಸೆಗಳನ್ನು ನಾನು ನನ್ನ ಬ್ರೇಕ್ಫಾಸ್ಟಿಗೆ, ಇದೊಂದು ಸಣ್ಣ ದೋಸೆ, ಇದು ಇನ್ನೊಂದು, ಇವತ್ತಿನ ಬ್ರೇಕ್ಫಾಸ್ಟ್ ಇದು. ಹೇಗಾಗಿತ್ತು ಫ್ರೆಂಡ್ಸ್? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹೈ ಪ್ರೋಟೀನ್ ದೋಸೆ ರೆಸಿಪಿ, ಇದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರ್ತದೆ. ಇದೇ ಥರ ಮಾಡ್ಕೊಳ್ಳಿ, ಟೇಸ್ಟಿಯಾಗಿ ಬರ್ತದೆ. ಈ ಒಂದು ವೆಯ್ಟ್ ಲಾಸ್ ರೆಸಿಪಿ ಅಥವಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು, ಅಥವಾ ಹೈ ಪ್ರೋಟೀನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಖಂಡಿತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಒಳ್ಳೊಳ್ಳೆ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.